ಸಮಗ್ರ ಜೀವನಶೈಲಿ ಭಾಗವಾಗಿ ಈ ಮದ್ಯಪಾನ ತ್ಯಜಿಸುವವರಿಗೆ ಮನೆಮದ್ದುಗಳು ಸ್ವಲ್ಪ ಇದೆ. ಅಂದ್ರೆ ಮದ್ಯಪಾನ ಇದೊಂದು ಹೇಳ್ಬೇಕಂದ್ರೆ ನೆಗೆಟಿವ್ ಹ್ಯಾಬಿಟ್. ಅಂದ್ರೆ ಈ ಚಟುವಟಿಕೆ ಯಾರ್ಯಾರಿಗೆ ಇರ್ತದೋ, ಇಂಥ ಅಭ್ಯಾಸಗಳು ಯಾವಾಗ ಇರ್ತದೋ ವ್ಯಸನಗಳು ಅಂತ ಹೇಳ್ತೀವಿ ನಾವು. ಅಭ್ಯಾಸ ಅಂದ್ರೆ ಈ ಒಂದು ವ್ಯಸನ ಅಭ್ಯಾಸ ಇದು. ಈ ವ್ಯಸನ ಅಭ್ಯಾಸ ಅನ್ನೋದು ತುಂಬಾ ಜನ ಸಫರ್ ಆಗ್ತಾ ಇದ್ದಾರೆ. ಅವ್ರಿಗೆ ಬಿಡ್ಬೇಕಂತ ಇರ್ತದೆ, ಸ್ವಲ್ಪ ಜನಕ್ಕೂ ಬಿಡ್ಬೇಕಂತ ಇಲ್ಲ. ಬಿಡಬೇಕಂತ ಯಾರಿಗೂ ಯೋಚನೆ ಪಡ್ತದೋ ಅದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಮದ್ಯಪಾನ ತ್ಯಜಿಸಕ್ಕೆ ಅಂದ್ರೆ ಏನಿರ್ಬೇಕು, ನಾವು ಮನಸ್ಸು ಗಟ್ಟಿಯಾಗಿ ಮಾಡ್ಕೋಬೇಕು. ಆ ಮನಸ್ಸು ಹೇಗೆ ನಿರ್ಣಯ ಮಾಡ್ಕೋಬೇಕಂದ್ರೆ, ನಾನು ಇದರಿಂದ ಆಚೆ ಕಡೆ ಬರಬೇಕು. ನೀವು ವ್ಯಸನಗೆ ನೀವು ಒಳಗಾಗಿದ್ರೆ, ಆ ಬಾನಿಸತ್ವ ಆಗಿದ್ರೆ, ಖಂಡಿತ ನೀವು ಮನಸ್ಸಲ್ಲಿ ಒಂದು ನಿರ್ಣಯ ಮಾಡ್ಕೊಳ್ಳಿ, ಗಟ್ಟಿ ನಿರ್ಣಯ ಮಾಡ್ಕೊಳ್ಳಿ. ಏನಂತ, ನಾನು ಇದರಿಂದ ಆಚೆ ಕಡೆ ಬರಬೇಕು ಅಂತ. ಆ ನಿರ್ಣಯ ನೀವು ತಗೊಂಡಿದ ಮೇಲೆ ಈಗ ನಾನು ಹೇಳುವಂತ ಮನೆ ಮದ್ದುಗಳು ಪಾಲನೆ ಮಾಡಿ, ನಿಮಗೆ ಅದ್ಭುತ ಪರಿಹಾರ. ಇದೆ. ಯಾವುದು ಹಾಸ್ಪಿಟ್ಲ್ ಬೇಕು, ಈ ತುಂಬಾ ಜನ ಇಲ್ಲಿಗೆ ಹೋಗ್ತಾರಲ್ಲ, ಅಡಿಕ್ಷನ್ ಸೆಂಟರ್ಸು ಅದು ಇದು ಏನ್ ಬೇಕಾಗಿಲ್ಲ. ನಾನು ಈಗ ಹೇಳುವಂತ ಮನೆ ಮದ್ದುಗಳು, ಮೊದಲನೇದು ನಿಮ್ಮ ನಿರ್ಣಯ, ಎರಡನೇದು ನಮ್ಮ ಧ್ಯಾನ. ಧ್ಯಾನ ಖಂಡಿತವಾಗಿ ಪಾಲನೆ ಮಾಡಿ. ಧ್ಯಾನ ಮಾಡ್ತಾ ಈ ಮನೆ ಮದ್ದುಗಳು ನೀವು ಪಾಲನೆ ಮಾಡಿ, ನಿಮ್ಗೆ ಯಾವ ಅಡಿಕ್ಷನ್ ಸೆಂಟರ್ ಬೇಕಾಗಿಲ್ಲ. ಎಂತ ಬಾನಿಸತ್ವ ಇದ್ರೂ, ಎಂತ ಈ ಕುಡುಕಾದ್ರೂ ಖಂಡಿತ ಆಚೆ ಕಡೆ ಬರುವಂತ ಅವಕಾಶ ಇದೆ. ಸೊ ಏನೇನು ಮನೆ ಮದ್ದುಗಳು ನೋಡೋಣ ಸ್ನೇಹಿತರೆ. ಈಗ ನೋಡಿ, ಪ್ರತಿದಿನ ಬೆಳಗ್ಗೆ 1 ಲೋಟೆ ನೀರು ತಗೊಳ್ಳಿ, 3 ಚಮಚೆ ಏನ್ ಮಾಡ್ಬೇಕು, ಗೋ ಆರ್ಕ್ ಬೆರೆಸ್ಕೊಂಡು ಸ್ವಲ್ಪ ದೀರ್ಘಕಾಲ ಸೇವನೆ ಮಾಡ್ತಾ ಹೋಗಿ, ಖಾಲಿ ಹೊಟ್ಟೆಗೆ. ಇದೊಂದು ಅದ್ಭುತವಾದ ಪರಿಹಾರ ಅವ್ರಿಗೆ. ಓಕೆ, ಒಂದೇ 1 ಲೋಟೆ ನೀರು, 3 ಚಮಚೆ ಗೋ ಆರ್ಕ್ ಸಿಗತ್ತೆ ನಿಮಗೆ ಆಯುರ್ವೇದ ಸೆಂಟ್ರಲ್ಲಿ, ಪಂಚಗವ್ಯ ಸೆಂಟ್ರಲ್ಲಿ ಸಿಗತ್ತೆ, ಪಂಚಗವ್ಯ ಕೇಂದ್ರದಲ್ಲಿ ಸಿಗತ್ತೆ. ಗೋ ಆರ್ಕ್ ಖರೀದಿ ಮಾಡ್ಕೊಳ್ಳಿ. ಒಂದು 3 ಚಮಚೆ ಗೋ ಆರ್ಕ್ 2 ಬೆರೆಸ್ಕೊಂಡು ದೀರ್ಘಕಾಲ ಸೇವನೆ ಮಾಡ್ತಾ ಹೋಗಿ. ಓಕೆ, ನಿಮಗೆ ಆ ಚಟುವಟಿಕೆಯಿಂದ ಆಚೆ ಕಡೆ ಬರುವಂತವ್ರಿಗೆ ಸೇವನೆ ಮಾಡಿ, ತೊಂದರೆ ಇಲ್ಲ. ಓಕೆ, ಸೊ ಅವಾಗ ಇದು ಅದ್ಭುತ ಪರಿಹಾರ ಅಂತ ಹೇಳ್ಬೋದು. ಅದು ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ಬೇಕಿದೆ. ಓಕೆ, ಈ ತರ ಮಾಡ್ಕೊಳ್ಳಿ. ಇದು ಮೊದಲನೇ ಒಂದು ಪರಿಹಾರ ಹೇಳ್ತಾ ಇದ್ದೀನಿ. ರಾತ್ರಿ ಮಲಗಕ್ ಮುಂಚೆ ಇದು ಅಜಿವಾನ ಕಷಾಯ ಕುಡಿಬೇಕು. ರಾತ್ರಿ ಮಲಗಕ್ ಮುಂಚೆ ಈ ವ್ಯಸನ ಇರೋರು ಅಜಿವಾನ ಕಷಾಯ, ಓಂಕಾಲು ಕಷಾಯ ಅಂತ ಹೇಳ್ತೀವಿ ನಾವು. ಓಕೆ, ಆ ಅಜಿವಾನ ಕಷಾಯ ದಯವಿಟ್ಟು ಮಾಡಿಕೊಂಡು ಸೇವನೆ ಮಾಡಿ, ತುಂಬಾ ಉತ್ತಮ. ಆಮೇಲೆ ಊಟದಲ್ಲಿ ಹೆಚ್ಚು ದೇಸಿ ಆಕಳ ಹಾಲು ಹಾಗೂ ಆಡಿನ ಹಾಲು ಉಪಯೋಗಕ್ಕೆ ತುಂಬಾ ಉತ್ತಮ. ಇಂಥವ್ರಿಗೆ, ಈ ವ್ಯಸನ ಇರೋರಿಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗಲ್ಲ. ಈ ವ್ಯಸನ ಇರೋರಿಗೆ ದೇಸಿ ಆಕಳ ಹಾಲು ಇಲ್ಲ ಆಡಿನ ಹಾಲು, ಮೇಕೆ, ಸೊ ಗೋಟ್ ಮಿಲ್ಕ್ ಅಂತ ಹೇಳ್ತೀವಿ, ಇದು ಇವರಿಗೆ ತುಂಬಾ ಸಹಾಯ ಆಗತ್ತೆ. ಅವರು ಆಹಾರದಲ್ಲಿ ಸ್ವಲ್ಪ ಇದು ಸೇರಿಸ್ಕೊಳ್ಳಿ, ಡೈಟ್ ಅಲ್ಲಿ ಸ್ವಲ್ಪ ನಿಮಗೆ ಪರಿಹಾರ ಒಳ್ಳೆದಾಗತ್ತೆ. ಆಮೇಲೆ ವಾರದಲ್ಲಿ ಅವಾಗವಾಗ ಬರೀ ಹೊಟ್ಟೆಗೆ ತುಳಸಿ ಕಷಾಯ ಅಥವಾ ಅಮೃತ ಬಳ್ಳಿ ಕಷಾಯ ಸೇವನೆ ಮಾಡಿ. ವಾರದಲ್ಲಿ ಅಂದ್ರೆ ಒಂದು ವಾರದಲ್ಲಿ 1-2 ಸರಿ ಖಂಡಿತ ನೀವು ಬರೀ ಹೊಟ್ಟೆಗೆ ತುಳಸಿ ಕಷಾಯ ಮತ್ತು ಅಮೃತ ಬಳ್ಳಿ ಕಷಾಯ, ಇದು ತುಂಬಾ ಉತ್ತಮ ಇವರಿಗೆ, ಈ ಚಟುವಟಿಕೆಗಳು, ಈ ವ್ಯಸನಗಳಿರುವಂತವ್ರಿಗೆ. ಆಮೇಲೆ ಯೋಗ, ಪ್ರಾಣಾಯಾಮ, ಧ್ಯಾನ, ಇದು ಈ ದುಶ್ಚಟ ಇರುವಂತ ಅವ್ರಿಗೆ ತ್ಯಜಿಸಬೇಕು ಅಂದ್ರೆ ತುಂಬಾ ಸಹಾಯ ಆಗತ್ತೆ. ಯಾವ್ದಾವ್ದು, ಯೋಗಾಸನಸು, ಪ್ರಾಣಾಯಾಮ, ಧ್ಯಾನ, ಈ 3 ನೋಡ್ಕೊಳ್ಳಿ. ಇದು ಖಂಡಿತವಾಗಿ ಪಾಲನೆ ಮಾಡಿ ಸ್ನೇಹಿತರೆ. ಈ ವ್ಯಸನಗಳಿರುವಂತವ್ರು ಖಂಡಿತವಾಗಿ ಪಾಲನೆ ಮಾಡಬೇಕು. ಆಮೇಲೆ ನಿತ್ಯ ತಲಸ್ನಾನ ಕಡ್ಡಾಯ. ಓಕೆ, ಅದು ತಲಸ್ನಾನ ಇರ್ಲಿ, ಮೈ ಸ್ನಾನ ಇರ್ಲಿ, ಆದಷ್ಟು ತಣ್ಣೀರಿಂದ ಮಾಡಿದ್ರೆ ತುಂಬಾ ಉತ್ತಮ ಫಲಿತಗಳು. ತಣ್ಣೀರಿಂದ ಮಾಡಿದ್ರೆ, ಹೆಚ್ಚು ಬಿಸಿ ನೀರಿಂದ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ, ಅದು ಮಾಡಬಾರ್ದು. ಹೆಚ್ಚು ಬಿಸಿ ನೀರಿಂದ ಮಾಡಿದ್ರೆ ಏನಾಗುತ್ತೆ, BP ಹೆಚ್ಚಾಗತ್ತೆ ಅಲ್ವಾ. ಯಾವುದೇ ವ್ಯಾಧಿಗಳಿದ್ರೆ ವ್ಯಾಧಿಗಳು ಬೇಗ ಹೊಟ್ಟೋಗಲ್ಲ. ಅದೇ ನೀವು ತಣ್ಣೀರಿಂದ ಮಾಡ್ತಾ ಹೋಗಿ ನೋಡಿ, ಎಲ್ಲಾ ಋಷಿಗಳು ಮುನಿಗಳು ತಣ್ಣೀರಿಂದನೇ ಸ್ನಾನ ಮಾಡ್ತಾರೆ. ಯಾಕಂದ್ರೆ ತಣ್ಣೀರು ಅಷ್ಟು ಒಳ್ಳೆಯದು. ತಣ್ಣೀರು ಸ್ನಾನ ಮಾಡಿ ತುಂಬಾ ವ್ಯಾಧಿಗಳನ್ನ ನಾವು ದೂರ ಮಾಡ್ಕೋಬಹುದು. ಇದನ್ನು ಪ್ರಧಾನ ಉತ್ತಮವಾದ ವಿಧಾನ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಆಮೇಲೆ ವ್ಯಸನ ಯಾವಾಗ ಬರುತ್ತೋ, ನಾವು ಈಗ ಈ ಪಾಲನೆ ಮಾಡ್ತಾ ಇರ್ತೀವಿ, ಆದ್ರೂ ವ್ಯಸನ ಅನಿಸ್ತದೆ, ನಾನೀಗ ಕುಡಿಬೇಕು ಅಂತ ಅನಿಸ್ತದೆ ಅಂತ ಇಟ್ಕೊಳ್ಳಿ. ಅವಾಗ ಈ ನೆಲ್ಲಿಕಾಯಿ ಬಾಯಲ್ಲಿ ಹಾಕೊಂಡು ಇಟ್ಕೊಳ್ಳಿ. ನೆಲ್ಲಿಕಾಯಿ ತಗೊಂಡು ಬಾಯಲ್ಲಿ ಹಾಕೊಂಡು ಸ್ವಲ್ಪ ಅದನ್ನು ಸ್ವಲ್ಪ ನೀವು ಪಚನ ಮಾಡ್ತಾ ಇರಿ. ಅವಾಗ ಏನಾಗುತ್ತೆ ಗೊತ್ತಾ, ಈ ವ್ಯಸನ ಅನ್ನೋದು ಆ ಚಟುವೆ ಅನ್ನೋದು ಬರಲ್ಲ ನಿಮ್ಗೆ, ಒಂಥರ ಅನಿಸಲ್ಲ. ಅಂದ್ರೆ ಅದರಿಂದ ಸ್ವಲ್ಪ ನೀವು ತಪ್ಪಿಸ್ಬೋದು. ಇದೊಂದು ಟೆಕ್ನಿಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಬಾಯಲ್ಲಿ ನೆಲ್ಲಿಕಾಯಿ ಹಾಕೊಳ್ಳೋದು, ಯಾವಾಗ ವ್ಯಸನ ಆಗ್ತದೋ, ಆ ಭಾವನೆ ಬರ್ತದೋ, ಖಂಡಿತ ತಕ್ಷಣ ಏನ್ ಮಾಡ್ಬೇಕು, ಒಂದು ನೆಲ್ಲಿಕಾಯಿ ಬಾಯಲ್ಲಿ ಹಾಕೊಂಡು ಇಟ್ಕೊಳ್ಳಿ. ಅದು ನಿಧಾನವಾಗಿ ಪಚನ ಮಾಡ್ತಾ ಹೋಗಿ, ಅದು ಆ ವ್ಯಸನದಿಂದ ದೂರ ಬರ್ಬೋದು. ಆಮೇಲೆ ಕೊನೆಯದಾಗಿ, ದಿನಕ್ಕೆ ನೋಡಿ, ಈ ವ್ಯಸನ ಇರೋರು ದಿನಕ್ಕೆ ಒಂದು 100 ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಇಟ್ಕೊಳ್ಳಿ. 100 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 20 ವರ್ಷ ನೀವು ಖರ್ಚು ಮಾಡಿದ್ರೆ ಎಷ್ಟಾಗತ್ತೆ ಹಣಕಾಸು, ಅದು ನೀವೊಂದು ಲೆಕ್ಕ ಮಾಡ್ಕೊಳ್ಳಿ. ನಿಮ್ಗೆ ಮನವೊಲಿಕೆ ಆಗ್ಬೇಕಂದ್ರೆ
ನಾನು 20 ವರ್ಷ ಕುಡಿತೀನಿ ಅಂತ ಇಟ್ಕೊಳ್ಳಿ, ಇಲ್ಲ 20 ವರ್ಷ 30 ವರ್ಷ ಕುಡಿದ್ರೆ ದಿನಕ್ಕೆ 100 200 ನೀವು ಖರ್ಚು ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಲೆಕ್ಕ ಮಾಡಿ ಎಷ್ಟಾಗುತ್ತೆ ನೋಡೋಣ. ದಿವಸಕ್ಕೆ ಎಷ್ಟು, 21 ವರ್ಷಕ್ಕೆ ಎಷ್ಟು, 20 ವರ್ಷಕ್ಕೆ ಎಷ್ಟು, ಇಲ್ಲ 30 ವರ್ಷಕ್ಕೆ ಎಷ್ಟು ಅಂತ. ಅವಾಗ ನಿಮ್ಗೆ ಮನಸ್ಸಲ್ಲಿ ಚೆಕ್ ಅಂತ ಒಂಥರ ಫ್ಲಾಶ್ ಆಗುತ್ತೆ. ಓ, ಇಷ್ಟು ಖರ್ಚು ಮಾಡ್ತೇನೆ ನಾನು, ಇಷ್ಟು ಹಣಕಾಸು ಹೋಗುತ್ತಾ ನನ್ನಿಂದ, ಸೊ ಬೇಡ ಅಂತ ಹೇಳ್ಬಿಟ್ಟು ನಿಮ್ಗೆ ಸ್ವಲ್ಪ ಮನವೊಲಿಕೆ ಬರ್ಬೋದು, ಒಂದು ತಿಳುವಳಿಕೆ ಬರ್ಬೋದು, ಇಲ್ಲಾಂದ್ರೆ ಜ್ಞಾನೋದಯ ಆಗ್ಬೋದು ಅಂತ ಒಂದು ಭಾವನೆ ಅಷ್ಟೇ. ಇದು ದಯವಿಟ್ಟು ಇದನ್ನು ಪ್ರಯತ್ನ ಮಾಡಿ. ಆಮೇಲೆ ಈ ಗುಟಕ, ತಂಬಾಕು ಮತ್ತೆ ಈ ಸೇವನೆ ಮಾಡುವಂತ ಇದು ಬದಲಾಗಿ ಏನ್ ಮಾಡ್ಬೋದು, ಇದು ಬದಲಾಗಿ ಅಂತಂದ್ರೆ ನೀವು ಉತ್ತಮ ವಿಲ್ಯದ ಎಲೆ, ಈ ವಿಲ್ಯದ ಎಲೆ ಆ ಜೊತೆಗೆ ಸ್ವಲ್ಪ ಸುಣ್ಣ ಸೇರಿಸ್ಕೊಳ್ಳಿ, ಜಾಜಿಕಾಯಿ ಸೇರಿಸ್ಕೊಳ್ಳಿ, ಪಚ್ಚಕರ್ಪೂರ ಸೇರಿಸ್ಕೊಳ್ಳಿ, ಕೇಸರಿ ಸೇರಿಸ್ಕೊಳ್ಳಿ, ಏಲಕ್ಕಿ ಸೇರಿಸ್ಕೊಳ್ಳಿ, ಒಣಗೊಬ್ಬರ ಸೇರಿಸ್ಕೊಳ್ಳಿ. ಇವೆಲ್ಲ ಹಾಕಿ ಸೇವನೆ ಮಾಡಿದ್ರೆ ಜೀರ್ಣಕ್ಕೂ ಒಳ್ಳೆಯದೇ. ಹೇಳ್ಬೇಕಂದ್ರೆ ಜೀರ್ಣಕ್ಕೂ ಅದ್ಭುತ ಅಲ್ವಾ. ಜೀರ್ಣಕ್ಕೂ ಅದ್ಭುತ, ವ್ಯಸನದಿಂದ ಆಚೆ ಕಡೆ ಬರೋದು ಎರಡೂ ಆಗತ್ತಲ್ಲ ಒಂದೇ ಸರಿ. ಸೊ ಅವಾಗ ಯಾವುದು ಉತ್ತಮ, ಇದು ಉತ್ತಮ. ಸೊ ಅದಕ್ಕೋಸ್ಕರ ಇಂಥದೆಲ್ಲ ಈ ಮದ್ಯಪಾನ ಮತ್ತೆ ಧೂಮಪಾನ ಇಂಥ ಚಟುವಟಿಕೆಗಳಿರುವಂಥ ಎಲ್ಲರಿಗೂ ಈ ಮನೆ ಮದ್ದುಗಳು ತಿಳಿಸ್ಕೊಡಿ. ಈ ಜೊತೆಗೆ ಖಂಡಿತ ಕಡ್ಡಾಯವಾಗಿ ಯೋಗ, ಅಂದ್ರೆ ಯೋಗ ಆಸನಗಳು, ಅದೇ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ವ್ಯಾಯಾಮ ಅಂತ ಹೇಳ್ತೀವಿ, ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ, ಈ ಮೂರು ಸೇರಿಸ್ಕೊಂಡು ಈ ಮನೆ ಮದ್ದುಗಳು ಪಾಲನೆ ಮಾಡಿದ್ರೆ ಅದ್ಭುತವಾಗಿ ಖಂಡಿತವಾಗಿ ಅವರು ಈ ವ್ಯಸನದಿಂದ ತ್ಯಜಿಸಿಕೊಂಡು ವ್ಯಸನದಿಂದ ಆಚೆ ಕಡೆ ಬರುವಂತ ಅದ್ಭುತವಾದ ಅವಕಾಶ ಇದೆ ಸ್ನೇಹಿತರೆ. ಇದು ಇವತ್ತಿನ ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇಷ್ಟು ಅಂಶಗಳು ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಿಸ್ತೀವಿ.